ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಮಾಡೋಕ್ಕೆ ಕಾರಣ ಬಂದು ಇವತ್ತು ನವರಾತ್ರಿ ಮೊದಲನೇ ದಿನ ಅಲ್ವಾ. ಸೊ ಮೊದಲನೇ ದಿನ ನಾವು ಯಾವ ಬಟ್ಟೆನ ಧರಿಸ್ಬೇಕು, ಆ್ಯಕ್ಚುಲಿ ಬಿಳಿ ವಸ್ತ್ರವನ್ನು ಧರಿಸ್ಕೊಂಡು ನಾವು ಪೂಜೆ ಮಾಡಬೇಕು ಅಂತ ಇದೆ. ಮತ್ತು ನೈವೇದ್ಯಕ್ಕೆ ತುಪ್ಪನ ಇಡಬೇಕು. ಅದು ಹಸುವಿನ ತುಪ್ಪ ಇಟ್ಬಿಟ್ಟು ನಾವು ಪೂಜೆ ಮಾಡೋದ್ರಿಂದ ನೈವೇದ್ಯಕ್ಕೆ ಮನೆಯಲ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ನಮ್ಮ ಮನೆಯಲ್ಲಿ ಮೊದಲನೇ ದಿನ ಹೇಗಿತ್ತು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ದೇವ್ರ ಮನೆಯನ್ನೆಲ್ಲ ಫಸ್ಟು ಕ್ಲೀನ್ ಮಾಡಿಕೊಂಡೆ. ಏನು ಗೊತ್ತಾ, ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೇ ನೋಡಿ ಎಷ್ಟೊತ್ತಾಗೋಗುತ್ತೆ. ಸೊ ಇವಾಗ ಇದಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವಿನ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ. ನಾನಿಲ್ಲಿ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ಫೈನಲಿ ರೆಡಿ ಮಾಡಿಕೊಂಡೆ. ಏನು ಗೊತ್ತಾ, ನಾವು ಮೊದಲನೇ ದಿನ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ತುಪ್ಪ ಇಡಬೇಕು. ಎರಡನೇ ದಿನ ಸಕ್ಕರೆ ಇಲ್ಲ ಹಣ್ಣು ಇಡ್ತೀವಿ. ನೆಕ್ಸ್ಟು ಹಾಲು ಮತ್ತು ಡ್ರೈ ಫ್ರೂಟ್ಸ್ ಖೀರು ಮೂರನೇ ದಿನ. ನಾಲ್ಕನೇ ದಿನ ಮಾಲ್ಕೋವಾ ಅಂತೇಳಿ ಮಾಡ್ತಾರೆ. ಸೊ ಮನೆಯಲ್ಲಿ ಮಾಡೋಕ್ಕಾಗದೇ ಇರೋರು ನಾವೇ ಏನಾದರೂ ಸ್ವೀಟ್ ಮಾಡಿ ಇಡ್ಬೋದು ದೇವ್ರಿಗೆ. ನೆಕ್ಸ್ಟ್ 5ನೇ ದಿನ ಬಾಳೆಹಣ್ಣನ್ನು ಇಡಿ. 6ನೇ ದಿನ ಜೇನುತುಪ್ಪ, 7ನೇ ದಿನ ಬೆಲ್ಲ, 8ನೇ ದಿನ ತೆಂಗಿನಕಾಯಿ ಮತ್ತು 9ನೇ ದಿನ ಹಲ್ವಾ ಇಲ್ಲಾಂದರೆ ದಾಳಿಂಬೆ ಹಣ್ಣು ಇಟ್ಬಿಟ್ಟು ನಾವು ನೈವೇದ್ಯಕ್ಕೆ ಪೂಜೆ ಮಾಡ್ಕೋಬೋದು. ಸೊ ಯಾರಿಗೆಲ್ಲ ನೈವೇದ್ಯ ಯಾವ್ದ್ಯಾವ್ದು ಮಾಡಬೇಕು ಅಂತ ಕನ್ಫ್ಯೂಸ್ ಇದೆ, ನಾನು ಹೇಳಿರೋ ಥರ ಫಾಲೋ ಮಾಡ್ಕೊಳ್ಳಿ. ಸೊ ನನಗೂ ಅಷ್ಟಾಗಿ ಗೊತ್ತಿರಲಿಲ್ಲ, ಬಟ್ ಈ ಇಯರಿಂದ ಸ್ವಲ್ಪ ಎಲ್ಲ ತಿಳ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ನನ್ನ ಮಗಳು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದೇ ಬಿಟ್ಲು. ಅವಳಿಗೆ ಎಕ್ಸಾಮ್ ಇರೋದ್ರಿಂದ ಓನ್ಲಿ 1 hour 2 hours ಇರುತ್ತೆ ಅಷ್ಟೇ. ಸೊ ಬೇಗನೆ ಬಂದುಬಿಟ್ಟಿದ್ಲು. ನಾವು ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ನಾನು ನವರಾತ್ರಿ ಮೊದಲನೇ ದಿನ ವಿಸಿಟ್ ಮಾಡಿದ್ದೆ ನಮ್ಮ ಬಂಡಿಮಂಕಳಮ್ಮನ ದೇವಸ್ಥಾನಕ್ಕೆ. ನೋಡ್ಬೋದು ಕಾಳಿ ಉತ್ಸವ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ. ಆ ಲೈಟಿಂಗ್ಸ್ ಆಗಿರ್ಬೋದು, ಒಂದೊಂದು ಅಲಂಕಾರ ಮಾಡಿರೋದು ತುಂಬ ಚೆನ್ನಾಗಿತ್ತು. ಸಖತ್ತಾಗಿ ಮಾಡಿದ್ರು ಈ ವರ್ಷ ಅಂತಲೇ ಹೇಳ್ಬೋದು. ಎಲ್ಲ ವರ್ಷವೂ ಇಷ್ಟೇ ಚೆನ್ನಾಗಿ ಮಾಡ್ತಾರೆ, ಬಟ್ ಈ ವರ್ಷ ಅಲ್ಟಿಮೇಟಾಗಿ ಮಾಡಿದ್ದು. ನೋಡ್ಬೋದು ತಾಯಿಗೆ ಗರ್ಭಗುಡಿನಲ್ಲಿ ಅರ್ಶಿನ ಮತ್ತು ಕುಂಕುಮದ ಅಲಂಕಾರ ಮಾಡಿದ್ದು ಮೊದಲನೇ ದಿನ. ನಾನು ಪ್ರತಿದಿನದ್ದು ನಾನು ನಿಮಗೆ ಅಲಂಕಾರಗಳ ಫೋಟೋಗಳನ್ನ ತಪ್ಪದೆ ಹಾಕ್ತೀನಿ. ಸೊ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಅಟ್ಮಾಸ್ಫಿಯರ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲಂಕಾರ ಅಂತೂ ಒಂದಕ್ಕಿಂತ ಒಂದು ದೇವರು ಸಖತ್ತಾಗಿತ್ತು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ನೋಡ್ಬೋದು ನೀವು, ಇಲ್ಲಿ ಗೊಂಬೆಗಳನ್ನೆಲ್ಲ ಇಟ್ಟಿದ್ದಾರೆ. ನನಗಂತೂ ನಿಜ ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಆಗಿಲ್ಲ. 2 hours ಏನೋ ನಾನು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನೈಟ್ 8 o'clock ಹೋಗಿರೋದು, ನಾನು ರಿಟರ್ನ್ 10 o'clockವರೆಗೂ ಅಲ್ಲೇ ಇದ್ದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದೆ ಅಂತಲೇ ಹೇಳ್ಬೋದು. ನನಗಂತೂ ಈ ಥರ ದೇವ್ರುಗಳನ್ನೆಲ್ಲ ನೋಡಿದ್ರೆ ಮನ್ಸಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ನಾವು ಮೈಸೂರಲ್ಲಿ ಹೇಗೆ ಲೈಟಿಂಗ್ಸ್ ಎಲ್ಲ ನೋಡ್ತೀವಿ, ಈ ದೇವಸ್ಥಾನದಲ್ಲಿ ಎಲ್ಲ ಕಡೆ ಹೂವಿನ ಅಲಂಕಾರ, ಲೈಟಿಂಗ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ. ಯಾರು ಈ ರೀತಿ ಅಲಂಕಾರ ಮಾಡಿದಾರೋ ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.